ನಮಸ್ಕಾರ, ರೇಣು ಟೇಸ್ಟಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಹೊಸ ರೆಸಿಪಿ ಅದ್ಯಾವುದಂದ್ರೆ ಮಲೈ ಕೇಕ್ ಇನ್ಸ್ಟಂಟ್ ಡೆಸರ್ಟನ್ನು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬರ್ರಿ. ಬೇಕಾಗಿರುವಂಥ ಸಾಮಗ್ರಿಗಳನ್ನು ನಾನೀಗ ಸ್ಕ್ರೀನ್ ಮೇಲೆ ಒಂದೊಂದಾಗಿ ತೋರಿಸ್ಕೊಳ್ತಾ ಹೋಗ್ತೀನಿ. ಸಕ್ರೆ ಪಾಕ ರೆಡಿ ಮಾಡ್ಕೊಳ್ಳೋಕೆ ನಾನು ಅರ್ಧ ಗ್ಲಾಸಷ್ಟು ನೀರು ತೊಗೊಂಡಿನಿ. ಆಮೇಲೆ 1 ಬೌಲಷ್ಟು ಸಕ್ರೆ ಸೇರಿಸ್ಕೊಳತ್ತೀನಿ. ನಿಮ್ಗೇನಾದರೂ ಪಾಕ ಜಾಸ್ತಿ ಬೇಕಿತ್ತಂದರೆ ಸ್ವಲ್ಪ ಸಕ್ರೆ ಜಾಸ್ತಿ ಹಾಕೋರಿ. ಆದಷ್ಟು ನೀರನ್ನು ಕಡಿಮೆ ಹಾಕೋರಿ, ಪಾಕ ಚಲೋ ಬರ್ತೈತಿ. ಈ ಸಕ್ರೆ ನೀರನ್ನು ನಾನೀಗ 5 ರಿಂದ 10 ನಿಮಿಷ ಕುದಿಲಿಕ್ಕೆ ಬಿಡ್ತೀನಿ. ಸೊ ಕುದಿ ಟೈಮ್ ಒಳಗೆ ನೋಡ್ಬೋದು ನೀವು ಸ್ವಲ್ಪ ಕೈಗೆ ಅಂಟ್ಕೋಬೇಕದು. ಅದು ಅಂಟ್ಕೊಳತ್ತಂದ್ರೆ ಅಲ್ಲಿಗೆ ಪಾಕ ರೆಡಿ ಆಗೈತಂತ ಅರ್ಥ. ಈಗ ನಾನು ಸ್ಟವ್ ಆಫ್ ಮಾಡಿ ಈ ಪಾಕನ ಸೈಡಿಗೆ ಇಟ್ಕೊತೀನಿ. ಈಗ ಕೇಕ್ ರೆಡಿ ಮಾಡೋಕ್ಕೆ ಟ್ರೇ ಇಲ್ಲಪ್ಪ ಅಂತಂದ್ರೆ ನಿಮ್ಮ ಹತ್ರ ಸ್ಟೀಲ್ ಬಾಕ್ಸು ಅಥವಾ ಗ್ಲಾಸ್ ಬಾಕ್ಸ್ ಇತ್ತಂದ್ರೆ ಅದರೊಳಗೆ ಈ ರೀತಿಯಾಗಿ ಟೋಸ್ಟನ್ನು ಸಿದ್ಧತೆ ಮಾಡ್ಕೊರಿ. ಈಗ ಮಲೈ ಹಾಲನ್ನು ಹೆಂಗೆ ರೆಡಿ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ. ಒಂದು ದೊಡ್ಡ ಪಾತ್ರೆ ಒಳಗೆ ಆಗಲೇ ತೊಗೊಂಡಿರುವಂಥ ಹಾಲನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡ್ತೀನಿ. ಹಾಲು ಕುದಿಯುವಷ್ಟರೊಳಗೆ ನಾವು ಇನ್ನೊಂದು ಸಣ್ಣ ಬೌಲ್ ಒಳಗೆ ಸ್ವಲ್ಪ ಹಾಲು ಮತ್ತು 3 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸ್ಚರ್ನ ರೆಡಿ ಮಾಡಿ ಇಟ್ಕೊಳ್ರಿ. ಅಷ್ಟರಲ್ಲಿ ಅಲ್ಲಿ ಕುದೀತಿರೋ ಹಾಲಿಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ತೀನಿ. ಈಗ ಸಕ್ಕರೆ ಎಲ್ಲ ಕರಗಿದ ಮೇಲೆ ಆಗಲೇ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಕಸ್ಟರ್ಡ್ ಪೌಡರ್ ಮತ್ತು ಹಾಲನ್ನು ಈಗ ಇದಕ್ಕೆ ಬಿಸಿ ಹಾಲಿಗೆ ಹಾಕ್ಕೊಂಡು ಒಂದು 3 ರಿಂದ 5 ನಿಮಿಷನ ಕುದಿಲಿಕ್ಕೆ ಬಿಡ್ತೀನಿ. ಈ ಮಿಕ್ಸ್ಚರ್ದ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿರಿ. ಆದಷ್ಟು ಹಾಲು ಗಟ್ಟಿಯಾಗಿರಲಿ. ಗಟ್ಟಿ ಆದಮೇಲೆ ಈಗ ಸ್ಟವ್ ಆಫ್ ಮಾಡಿ ನಾನು ಪಾತ್ರೆನ ಸೈಡ್ಗೆ ಇಟ್ಕೊಳ್ತೀನಿ. ಆಗಲೇ ಏನು ಬಾಕ್ಸ್ ಒಳಗೆ ನಾವು ರಸ್ಕನ್ನೆಲ್ಲ ಹೊಂದಿಸ್ಕೊಂಡಿದ್ವಲ್ಲ ಆ ಬಾಕ್ಸಿಗೀಗ ಎಲ್ಲ ಟೋಸ್ಟ್ ಮೇಲೂ ನಾವು ಸಕ್ಕರೆ ಪಾಕದಿಂದ 1 ಲೇಯರು ಕೋಟ್ ಮಾಡ್ತೀನಿ. ಸಕ್ಕರೆ ಪಾಕದಿಂದ ಕೋಟ್ ಆದಮೇಲೆ ಈಗ ಮಲೈ ಹಾಲಿಂದ ಇನ್ನೊಂದು ಲೇಯರ್ ಕೋಟ್ ಮಾಡ್ಕೊಳ್ಳೋಣ. ಈ ಮಲೈ ಹಾಲನ್ನು ಕೋಟ್ ಮಾಡ್ಕೊಳ್ಳೋ ಟೈಮ್ ಒಳಗೆ ಆದಷ್ಟು ಟೋಸ್ಟ್ ಆಜು ಬಾಜು ಒಂಚೂರು ಗ್ಯಾಪ್ ಇಲ್ಲಾರ್ದನ ಮಲೈ ಹಾಲನ್ನು ಫಿಲ್ ಮಾಡಿರಿ. 1 ಲೇಯರು ಸಕ್ಕರೆ ಪಾಕದಿಂದ ಇನ್ನೊಂದು ಲೇಯರು ಮಲೈ ಹಾಲಿಂದ ಫಿಲ್ ಮಾಡ್ಕೊತ ಹೋಗ್ರಿ. ಒಂಚೂರು ಗ್ಯಾಪ್ ಕೊಡಕ್ಕೆ ಹೋಗಬೇಡ್ರಿ. ಇದೇ ಥರ ನಾನು ಇನ್ನೊಂದು ಬಾಕ್ಸಲ್ಲಿ ರೆಡಿ ಮಾಡ್ಕೊಂಡಿದ್ದಂಥ ಟೋಸ್ಟಿಗೂ 1 ಲೇಯರಿಂದ ಸಕ್ಕರೆ ಪಾಕ ಇನ್ನೊಂದು ಲೇಯರಿಂದ ಮಲೈ ಹಾಲಿಂದ ಫಿಲ್ ಮಾಡ್ಕೊಳ್ತೀನಿ. 2 ಬಾಕ್ಸು ಫಿಲ್ ಆದಮೇಲೆ ನಾನು ಆಗಲೇ ಹೇಳಿದ್ನಲ್ಲ ಡ್ರೈ ಫ್ರೂಟ್ಸು ಬಾದಾಮ್ ತೊಗೊಳಕ್ಕೆ ಬಾದಾಮಿಂದ ಡೆಕೋರೇಟ್ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇರ್ತಾವಲ್ಲ ಅದರಿಂದ ನೀವು ಡೆಕೋರೇಟ್ ಮಾಡ್ಕೊರಿ. ಇದು ಆಮೇಲೆ ತಿನ್ನುವಾಗ ಭಾಳ ಟೇಸ್ಟ್ ಕೊಡ್ತೈತಿ. ಈಗ ಇದನ್ನು ನಾನು ಸುಮಾರು 2 ರಿಂದ 3 ಗಂಟೆ ಫ್ರಿಜ್ಜಲ್ಲಿ ಇಡ್ತೀನಿ. 2-3 ತಾಸು ಆದಮೇಲೆ ನೀವು ನೋಡ್ಬೋದು ಆ ಟೋಸ್ಟ್ ಎಲ್ಲನೂ ಸ್ವಲ್ಪ ಸಾಫ್ಟ್ ಆಗೈತಿ. ಸೊ ಕಟ್ ಮಾಡೋ ಮುಂದೆ ನನಗೆ ಏನಷ್ಟು ಹಾರ್ಡ್ ಅನ್ನಿಸ್ತಿಲ್ಲ. ನಾನು ಈಸಿಯಾಗಿ ಕಟ್ ಮಾಡ್ಕೋಬೋದು. ಅದನ್ನು ಮಾಡಿರುವಂಥ ಇನ್ಸ್ಟಂಟ್ ಕಸ್ಟರ್ಡ್ ಮಲೈ ಕೇಕು ಸವಿಯಲು ಸಿದ್ಧ ಆಗೈತಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಳ್ರಿ ಹೆಂಗಾಗೈತಿ ಅಂತ. ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ರೇಣು ಟೇಸ್ಟಿ ರುಚಿಯಾದ ಅಡುಗೆ ಸವಿಯೋಣ.